ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೇಷ ಹಾಕೊಂಡು ಕಳ್ತನ ಮಾಡಕ್ ಬಂದಿದ್ದವ್ರನ್ನ ಮತ್ತೆ ಬರೋ ಹಾಗೆ ಮಾಡ್ಬೇಕು ಅಂತ, ಹಿಡಿಬೇಕು ಅಂತ, ನಿಮಗ್ ನಿಜ ಗೊತ್ತಾಗ್ಬೇಕು ಅಂತ ಹೀಗ್ ಮಾಡ್ದೆ. ಅವರು ವಾಪಸ್ ಬರೋದಕ್ಕೂ ಇದಕ್ಕೂ ಸಂಬಂಧ ಏನು? ಇದೇ ಆಫೀಸರ್, ಎಷ್ಟೇ ಕಲ್ ಮನ್ಸವ್ರಿ ಕೂಡ ಒಳ್ಳೆ ಮನ್ಸಿರುತ್ತೆ ನಿಮ್ ಹಾಗೆ. ಅಂದ್ರೆ ನಾನ್ ಕಲ್ ಮನ್ಸಿರೋ ವ್ಯಕ್ತಿ ಅಂತಿದ್ಯಾ? ನಿಮ್ಗೆ ಮನ್ಸಿದೆ ಅಂತಿದ್ದೀನಿ. ಇವಾಗ ಈ ಆಡ್ ನೋಡಿ ಸಂಪದ ಮನ್ಸು ಕರ್ಗ್ ಹೋಗಿ ಬರೋ ಚಾನ್ಸು ಇದೆ ಆಫೀಸರ್. ಹೌದು ಶೌರ್ಯ, ಕರುಳಿನ ಸಂಬಂಧ ದೊಡ್ಡದು. ಕಲ್ಯಾಣಿ ಹೇಳ್ದಾಗೆ ಸಂಪದ ಈ ಆಡ್ನ ನೋಡಿದ್ರೆ ಖಂಡಿತ ಬರೋಕ್ ಪ್ರಯತ್ನಿಸ್ತಾಳೆ. ನನ್ ಮಾತ್ ನಂಬಿ ಆಫೀಸರ್, ಅವಳೆಲ್ಲೋ ಹೈದರಾಬಾದಲ್ಲಿದ್ರು ನಮ್ ಕಣಕ್ಕೆ ಬಂದೇ ಬರ್ತಾಳೆ. ಏನಂದ್ರೆ ಹೈದರಾಬಾದ? ಅವ್ರಲ್ಲೇ ಇದ್ದಾರೆ ಅಂತ ನಿನಗೆ ಹೇಗೆ ಗೊತ್ತು? ಅಂದ್ರೆ ಇನ್ನೂ ಟಚ್ಚಲ್ಲಿದೆಯಾ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಆಫೀಸರ್. ನಾನು ಹೈದರಾಬಾದ್ಗೆ ಹೋಗ್ತೀನಿ ಅಂತ ತಿಳ್ಕೊಂಡ್ಯಾ? ನೀವು ಹೈದರಾಬಾದ್ಗೆ ಹೋಗ್ತಿದ್ದೀರಾ ಆಫೀಸರ್? ಸಮಥಿಂಗ್ ಇಸ್ ರಾಂಗ್. ನನಗೆ ನಿನ್ ಮೇಲೆ ಡೌಟ್ ಜಾಸ್ತಿನೇ ಆಗ್ತಿದೆ. ಮತ್ತೆ ನಿಮ್ಮ ಅಮ್ಮನ ಜೊತೆ ಸೇರಿ ಏನಾದ್ರೂ ಪ್ಲಾನ್ ಮಾಡ್ತಿದ್ಯಾ? ಕಲ್ಯಾಣಿ ಏನನ್ ಮಾಡಿದ್ರು ಈ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾಳೆ ಶೌರ್ಯ. ಈಗ್ಲೇ ನೀವು ನಿಮ್ಮ ಮಗಳು ಸೇರ್ಕೊಂಡು ಮಾಡಿರೋ ಕೆಲಸಗಳು ನಮಗಾಗಿರೋ ಒಳ್ಳೇದು ಸಾಕು ಅನುಪಮ ಅವರೇ. ನಮ್ಮನ್ನ ಹೀಗೆ ಇರೋಗ್ ಬಿಟ್ಬಿಡಿ. ನೋಡು, ಇನ್ನೊಂದ್ಸಲ ನನಗೆ ಗೊತ್ತಿಲ್ಲದೆ ಹೀಗೆ ಹುಚ್ಚುಚ್ಚಾಗಿ ಆಡಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಆಫೀಸರ್, ನಾನಿಲ್ದೇನೆ ನನ್ನ ಮಗುಗೆ ಹೆಸರಿಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಕೆಟ್ಟ ಜಾತಕದವಳೇನೋ. ಅದಕ್ಕೆ ಪ್ರೀತಿಸಿದವ್ರ ಜೊತೆ ಮದುವೆ ಆಗ್ಲಿಲ್ಲ, ಮದುವೆ ಆದವನನ್ನ ಪ್ರೀತಿಸೋದಕ್ಕಾಗ್ಲಿಲ್ಲ, ಹೆತ್ತು ಮಗುನ ಇಲ್ಲಿವರೆಗೂ ಮುಟ್ಟೋದಕ್ಕೆ ಕೂಡ ಆಗ್ಲಿಲ್ಲ. ಯಾವುದನ್ನ ಕನಸು ಕಾಣ್ತಾ ಇಷ್ಟು ದೂರ ಬಂದೋ ಅದು ಕೂಡ ನೆರವೇರ್ಲಿಲ್ಲ. ಮೇ ಬಿ ನನ್ನ ಲೈಫ್ ಇನ್ನಿಷ್ಟೇ ಅನ್ಸುತ್ತೆ. ನನಗೆ ಮಗು ನೋಡ್ಬೇಕು ಅನ್ನಿಸ್ತಿದೆ, ಆದ್ರೆ ನೋಡಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೀನಿ. ಕಣ್ಣೀರು ಒರೆಸ್ಕೊಂಡು ಯಾರಿಗೆ ಮೋಸ ಮಾಡೋಣ ಅಂತಿದ್ಯಾ ಸ್ಯಾಮ್? ನಿನ್ನ ಮನ್ಸನ್ನ? ಹಾಗಲ್ಲ ಸಿದ್ದು, ಪ್ಲೀಸ್ ನನಗೆ ಮಾತಾಡಕ್ ಬಿಡು ಸ್ಯಾಮ್. ನೀನು ಮತ್ತೆ ಶೌರ್ಯ ಹತ್ರನೇ ಹೋಗ್ಬಿಡು ಸ್ಯಾಮ್. ಶೌರ್ಯಂಗೆ ನೀನಂದ್ರೆ ಪ್ರಾಣ ಅಂತ ಹೇಳ್ತೀಯ ಅಲ್ವಾ? ನೀನು ವಾಪಸ್ ಹೋದ್ರು ಅವನೇನು ಅನ್ನಲ್ಲ, ಮತ್ತೆ ಅವನ ಹೆಂಡತಿ ಸ್ಥಾನ ನಿನಗೆ ಕೊಡ್ತಾನೆ. ಒಂದು ವೇಳೆ ದಮಯಂತಿ ಅತ್ತೆ ಏನಾದರೂ ಅಂದ್ರು ಶೌರ್ಯ ಅವ್ರನ್ನ ಒಪ್ಪಿಸ್ತಾನೆ. ನೀನು ಹ್ಯಾಪಿ ಆಗಿರ್ತೀಯ ಸ್ಯಾಮ್, ಇರಬೇಕು. ನಿನಗೆ ಹುಚ್ಚಿಡ್ದಿದ್ಯಾ ಸಿದ್ದು? ವಾಪಸ್ ಹೋಗೋದಕ್ಕೆ ಬಂದಿದ್ದು ನಾನು. ನಿನ್ ಜೊತೆ ಲೈಫ್ ಲಾಂಗ್ ಇರ್ಬೇಕು ಅಂತ ತಾನೇ ಬಂದಿದ್ದು. ಆದ್ರೂ ನಾನು ಇಲ್ದೆ ಹೋದ್ರೆ ನೀನ್ ಜೀವನ ಮಾಡಕ್ಕಾಗತ್ತಾ? ಇರೋದಿಲ್ಲ ಸ್ಯಾಮ್. ಅದಕ್ಕೆ ನಿನ್ನಿಂದ ಶಾಶ್ವತವಾಗಿ ದೂರ ಇರಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದೀನಿ.
ಲವ್ ಯು ಸ್ಯಾಮ್. ಸಿದ್ದು, ಹೋಗ್ಲಿ, ನನ್ನ ಮರ್ತೋಗಕ್ಕಾಗತ್ತಾ? ಸಿದ್ದು, ಏನ್ ಹೇಳ್ತಿದ್ಯಾ? ಹೌದು ಸ್ಯಾಮ್, ನೀನ್ ಮಗುನ ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ಅಷ್ಟಕ್ಕೂ ನಿನ್ ಲೈಫಲ್ಲಿ ನನ್ನಂತವನೊಬ್ಬ ಇಲ್ದೇ ಇದ್ದಿದ್ರೆ ಶೌರ್ಯ ಜೊತೆ ನೀನ್ ಆನಂದವಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಇಬ್ರು ಆರಾಮಾಗಿ ಮಗು ಜೊತೆ ಆನಂದವಾಗಿರ್ತಿದ್ರಿ. ನನ್ನಿಂದ ನೀನ್ ಇಲ್ಲಿಗೆ ಬಂದು ಇಷ್ಟು ಕಷ್ಟ ಪಡ್ತಿದ್ಯಾ. ಅದೇ ಶೌರ್ಯ ಜೊತೆ ಇದ್ದಿದ್ರೆ ನೀನು ಒಬ್ಬ ರಾಣಿಯಾಗಿ ನೋಡ್ಕೋತಿದ್ದ. ನಿಜವಾಗ್ಲೂ ಪ್ರೀತಿಸಿದವನು ಯಾವತ್ತು ತನ್ನ ಲವ್ವರ್ ಎಲ್ಲಿದ್ರು ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊತಾನೆ. ಹಾಗೇನೆ ನಾನ್ ಕೇಳ್ಕೊಳ್ಳೋ ಟೈಮ್ ಇವಾಗ ಬಂದಿದೆ ಸ್ಯಾಮ್. ಸಿದ್ದು, ನೀನ್ ಮಾತೇ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾನ್ ನೀನ್ ಇಲ್ದೇ ಇರೋದಿಲ್ಲ ಸ್ಯಾಮ್. ನೀನು ಮಗು ಇಲ್ದೇ ಇರೋದಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಸ್ಯಾಮ್. ಏನ್ ಸಿದ್ದು? ನೀನ್ ಫ್ಯೂಚರ್ ಬಗ್ಗೆ ನಿಂಗಿಂತ ನಾನ್ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಸ್ಯಾಮ್. ಬಟ್ ನೀನ್ ಮಾತ್ರ ಆಗೋಗಿರೋ ಹಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಮ್ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ಯಾ. ಒಂದ್ ನಿಜ ಹೇಳ್ತೀಯಾ? ನೀನ್ ನನ್ ಮೇಲಿರೋ ಪ್ರೀತಿಯಿಂದ ಬಂದ್ಯಾ, ಇಲ್ಲ ಅಂದ್ರೆ ನಾನ್ ನಿನ್ನ ಫೋರ್ಸ್ ಮಾಡಿ ಕರ್ಕೊಂಬಂದ್ನಾ? ಇದೇನ್ ಸಿದ್ದು ಹೀಗ್ ಹೇಳ್ತಿದ್ಯಾ? ನಿನ್ ಮೇಲ್ ಪ್ರೀತಿ ಇಲ್ದೇ ಇದ್ದಿದ್ರೆ ಕಟ್ಕೊಂಡ್ ಗಂಡನ್ನ, ಹೆತ್ತ ಮಗುನ ಬಿಟ್ಟು ಬರ್ತಾ ಇದ್ನ? ಬಿಟ್ಟು ಬರೋದೇ ಬೇರೆ, ಮನ್ಸಿಂದ ತೆಗೆದಾಕೋದೇ ಬೇರೆ ಸಂಪದ. ನನ್ ಸಂಪದ ಮನ್ಸಲ್ಲಿ ನಾನ್ ಮಾತ್ರ ಇರ್ಬೇಕು. ನನ್ ಸಂಪದ ನನ್ ಬಗ್ಗೆನೇ ಯೋಚನೆ ಮಾಡ್ಬೇಕು. ನಂದು ಹುಚ್ಚ ಅನ್ಕೋತೀಯೋ ಪ್ರೀತಿ ಅನ್ಕೋತೀಯೋ ನಿನ್ನಿಷ್ಟ. ನಿಂಗೋಸ್ಕರನೇ ಅಲ್ವಾ ನನ್ ಪ್ರಾಣನ ಪಣಕ್ಕಿಟ್ಟು ಶೌರ್ಯನ್ ಮನೆಗೆ ಕಳ್ತನಕ್ಕೆ ಹೋಗಿದ್ದು. ನಿಂಗೋಸ್ಕರ ನಾನು ಈಗಲೂ ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ದೀನಿ ಸ್ಯಾಮ್. ನಂಗೋಸ್ಕರ ನೀನ್ ಅವ್ರನ್ನ ಮರೆಯಕ್ಕಾಗಲ್ವಾ? ಅಷ್ಟು ಬೇಗ ಮಗುನ ಮರೆಯೋಕ್ಕಾಗಲ್ಲ ಸಿದ್ದು. ಇನ್ಯಾವತ್ತೂ ಹೀಗ್ ಮಾಡ್ಬೇಡ. ನೀನಿಲ್ಲ ಅಂದ್ರೆ ನಾನ್ ಹೇಗಿರ್ತೀನಿ ಅನ್ಕೊಂಡೆ? ಇನ್ನೊಂದ್ಸಲ ಇಂಥ ಕೆಲ್ಸ ಮಾಡಿದ್ರೆ ನಾನೇ ನೀನ್ ಸಾಯಿಸ್ಬಿಡ್ತೀನಿ. ಆಮೇಲೆ ನಾನು ಸತ್ ಹೋಗ್ತೀನಿ. ಸ್ಯಾಮ್, ಹಾಗನ್ಬೇಡ ಸ್ಯಾಮ್. ಸರಿ ಹೇಳು, ಇವಾಗ ನೀನ್ ನನ್ ಏನ್ ಮಾಡು ಅಂತೀಯ ಅದನ್ನೇ ಮಾಡ್ತೀನಿ ನಾನು. ಹೇಳು. ಮನಸ್ಸಿಗೆ ಕಷ್ಟವಾದ್ರೂ ಕೆಲವು ಸರಿ ಕೆಲವು ತ್ಯಾಗ ಮಾಡಬೇಕು ಸ್ಯಾಮ್. ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸಿದ್ದು. ಹೇಳು. ನೀನು ಮಗುನ ಮರ್ತೋಗ್ಬೇಕು. ನಿನಗೆ ಮಗು ಅಷ್ಟಕ್ಕೂ ಹುಟ್ಟೇ ಇಲ್ಲ ಅನ್ಕೋಬೇಕು. ಇದೆಲ್ಲ ನೀನ್ ಹೀರೋಯಿನ್ ಆಗಿ ಬಿಗ್ ಸ್ಟಾರ್ ಆಗೋವರೆಗೆ. ಆಮೇಲೆ ಮಗುನ ನಮ್ಮ ಹತ್ರಕ್ಕೆ ಕರ್ಕೊಂಬರೋಣ. ಅಲ್ಲಿವರೆಗೂ
ಮಗುಗೋಸ್ಕರ ಕಣ್ಣೀರು ಹಾಕಲ್ಲ ಅಂತ ನನಗೆ ಮಾತು ಕೊಡು ಸ್ಯಾಮ್. ಮಾತು ಕೊಡು ಸ್ಯಾಮ್. ಲವ್ ಯು ಸ್ಯಾಮ್. ಅನುಪಮಾ, ಏನಮ್ಮ? ಇವತ್ತು ವ್ಯಾಪಾರಸ್ಥರಿಗೆ ನಾವು ಕಳಿಸ್ಬೇಕಾಗಿರೋ ಸೀರೆನ ಸಿದ್ಧ ಮಾಡು ಅಂದಿದ್ದೆ, ಮಾಡಿದ್ಯಾ? ನಿನ್ನೆ ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಬಿಟ್ಟೆ ಅಮ್ಮ. ಚಿನ್ನಿ, ಅಮ್ಮ, ಮೊನ್ನೆ ಕಳಿಸಿರೋ ಸೀರೆಗಳು ಹೇಗಿದೆ ಅಂತ ಕೇಳಿದ್ಯಾ? ಆ ಮಾತು ನಿಮ್ಮ ಹತ್ರನೇ ಹೇಳ್ತೀನಿ ಅಂದ್ರಮ್ಮ. ಇವತ್ತೇ ಬರ್ತೀನಿ ಅಂದಿದ್ದಾರಮ್ಮ. ಹೌದಾ? ಅನ್ನೋದಲ್ಲ ಚಿನ್ನಿ ಕೃಷ್ಣ ಅವರೇ, ಬಂದ್ಬಿಟ್ಟೆ. ನಮಸ್ಕಾರ ಅಮ್ಮ. ನಮಸ್ತೆ. ಶಿಲ್ಪಗಳನ್ನ ಎಲ್ರೂ ಕೆತ್ತುತ್ತಾರೆ, ಆದ್ರೆ ಜಕಣಾಚಾರಿಗೆ ಹೆಸರು. ಕುಂಚದಿಂದ ಎಲ್ರೂ ಚಿತ್ರನ ಬಿಡಿಸ್ತಾರೆ, ಆದ್ರೆ ರವಿವರ್ಮನ್ಗೆ ಹೆಸರು. ಹಾಗೇನೆ ಸೀರೆನ ತುಂಬಾ ಜನ ನೇಯ್ತಾರೆ, ಆದ್ರೆ ನಿಮಗೇನೆ ಹೆಸರು. ಬಾಳಿಕೆಯಲ್ಲೂ ಅಂದದಲ್ಲೂ ಕ್ವಾಲಿಟಿಯಲ್ಲೂ ನೀವು ನೇಯ್ದಿರೋ ಸೀರೆಗಳಿಗೆ ಯಾವುದು ಸಾಟಿ ಇಲ್ಲ. ಅದಕ್ಕೆ ನಿಮ್ಮ ಕುಟುಂಬಕ್ಕೆ ಅಷ್ಟು ಒಳ್ಳೆ ಹೆಸರು. ಅದೆಲ್ಲ ನಿಮ್ಮ ಅಭಿಮಾನ. ಸೀರೆ ನೇಯೋದ್ರಿಂದನೇ ಸಂಪಾದಿಸ್ಬೇಕು ಅನ್ಕೊಂಡಿದ್ರೆ ಸೀರೆಗಳ ಗುಣಮಟ್ಟನೂ ಕಡಿಮೆ ಆಗ್ತಿತ್ತು. ಸೀರೆನ ನೇಯೋದು ಅಂದ್ರೆ ನಮ್ಮನೆ ಪ್ರತಿಷ್ಠೆ. ಮೊನ್ನೆ ತಗೊಂಡು ಹೋಗಿದ್ದ ಸೀರೆಗಳು ನಿಮಗ್ ಸಂತೃಪ್ತಿ ಕೊಡ್ತಾ? ನಿಮ್ಮ ಸೀರೆಗಳಿಂದ ನಮ್ಮ ಶಾಪ್ ಮೇಲೆ ಜನರಿಗೆ ತುಂಬಾ ನಂಬಿಕೆ ಬಂದಿದೆಯಮ್ಮ. ಕಸ್ಟಮರ್ಸ್ ಇಂದ ತುಂಬಾ ಆರ್ಡರ್ಸ್ ಬಂದಿದೆ. ಇದು ಹಳೆ ಸೀರೆಗಳಿಗೆ ಬ್ಯಾಲೆನ್ಸ್ ದುಡ್ಡು, ಹೊಸ ಸೀರೆಗಳಿಗೆ ಅಡ್ವಾನ್ಸ್ ದುಡ್ಡು. ಎಲ್ಲ ಸೇರಿ 10 ಲಕ್ಷ ರೂಪಾಯಿ. ಚಿನ್ನಿ, ನಾ ಇನ್ನು ಹೋಗಿ ಬರ್ತೀನಮ್ಮ. ಒಳ್ಳೇದು. ಬರ್ತೀನಮ್ಮ. ಅನುಪಮ, ಇವತ್ತು ನಾವು ಮತ್ತೆ ಸೀರೆ ನೇಯೋದ್ರಲ್ಲಿ ನಮ್ಮ ತನನ ಉಳಿಸ್ಕೊಂಡಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಕಲ್ಯಾಣಿ. ಅದೇಗತ್ತೆ? ಕಷ್ಟಪಟ್ಟಿದ್ದು ಕೆಲಸ ಮಾಡಿದ್ದು ನೀವೆಲ್ರು. ಆದ್ರೆ ಕಲ್ಯಾಣಿಯಿಂದಾನೇ ಗೆಲುವು ಸಾಧಿಸಿರೋ ಹಾಗೆ ಯಾಕೆ ಹೇಳ್ತಿದ್ದೀರಾ? ಅವತ್ತು ಕಲ್ಯಾಣಿ ಮಗ್ಗ ತಯಾರಿಸೋದು ಹೇಗೆ ಅಂತ ಹೇಳ್ಕೊಡ್ದೆ ಹೋಗಿದ್ದಿದ್ರೆ ಸೀರೆನ್ ಸಕಾಲದಲ್ಲಿ ಕೊಡೋಕ್ಕಾಗ್ತಿತ್ತಮ್ಮ. ಆ ಕಾರಣಕ್ಕೆ ಅದಕ್ಕೆ ಕಲ್ಯಾಣಿ ಕಾರಣ ಅಂತ ಹೇಳ್ತಿದ್ದಾರೆ. ಆದ್ರೂ ಕೆಲ್ಸದ ಬೆಲೆ, ಕೆಲಸದವ್ರ ಬೆಲೆ ನಿನಗೆ ಗೊತ್ತಾಗುತ್ತೆ ಪಲ್ಲವಿ. ಯಾವತ್ತಾದ್ರೂ ಮೈ ಬಗ್ಸಿ ಕೆಲಸ ಮಾಡಿದ್ರೆ ತಾನೆ. ಸರಿಯಾಗಿ ಹೇಳ್ದೆ ಅಮ್ಮ. ಎದ್ದಾಗಿಂದ ಮೇಕಪ್ ಮಾಡ್ಕೊಳ್ತಾ ಇರೋದು, ಮಾಡ್ಕೊಂಡ್ಮೇಲೆ ಅದು ಹೋಗದೆ ಇರೋ ಹಾಗೆ, ಬೇವರು ಬರ್ದೇ ಇರೋ ಹಾಗೆ ಫ್ಯಾನ್ ಕೆಳಗೆ ಕುತ್ಕೊಳ್ಳೋದು, ಇದೇ ಅಲ್ವಾ ನಿನಗೆ ಗೊತ್ತಿರೋದು? ಈ ದುಡ್ಡಿಂದ ತವ್ರ ಮನೆ ಬಾಗಿನವಾಗಿ ಕಲ್ಯಾಣಿಗೆ 10,000 ರೂಪಾಯಿನ ಸೀರೆ ಜೊತೆ ಇಟ್ಕೊಡಮ್ಮ. ಸರಿಮ್ಮ. ಕಲ್ಯಾಣಿ, ಇಲ್ಲಿ ಬಾಯ್ಲಿ. ಈಗ ಯಾಕಮ್ಮ ಇದೆಲ್ಲ? ತವ್ರ ಮನೆಯವ್ರು ಕೊಡುವಾಗ ಇದನ್ನು ಬೇಡ ಅಂತ ಹೇಳ್ಬಾರ್ದು. ತಗೋ ತಗೋ ಕಲ್ಯಾಣಿ, ತಗೋ. ಏನ್ ನಡೀತಾ ಇದೆ ಇಲ್ಲಿ? ನಮ್ ಸಂತೋಷಕ್ಕೆ ನಮ್ಮ ಮೊಮ್ಮಗಳಿಗೆ ಚಿಕ್ಕ ಕಾಣಿಕೆ ಕೊಡ್ತಿದೀವಿ. ಅವ್ರು ಕೊಟ್ರೆ ನೀನ್ ತಗೊಂಡ್ಬಿಡ್ತೀಯಾ? ಈಗ ತಗೊಂಡ್ರೆ ಏನಾಗುತ್ತೆ ದಮಯಂತಿ? ಅಗತ್ಯ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಏನು? ಏನ್ ಜಗಳ? ಗೋಡೆ 3 ಅಡಿ ಇದೆಯಲ್ಲ ಅಂತ ಗೋಡೆ ಮೇಲಿಂದ ರಾಯಭಾರ ಕಳಿಸ್ತಿದ್ದಾರೆ ಶೌರ್ಯ. ಇದ್ರಲ್ಲಿ ಏನ್ ತಪ್ಪಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಶೌರ್ಯ. ಯಾವ್ದಾದ್ರೂ ಪೂಜೆ ಮಾಡಿದ್ರೆ, ವ್ರತಗಳನ್ನ ಮಾಡಿದ್ರೆ ಯಾವ್ದಾದ್ರೂ ಮುತ್ತೈದೆಗೆ ಸೀರೆಗಳನ್ನ ಕೊಡ್ತೀವಲ್ವಾ? ಹಾಗನ್ಕೊಂಡು ಕಲ್ಯಾಣಿಗೆ ಸೀರೆ ಕೊಡ್ತಾ ಇದೀವಿ. ನಿಮ್ಮಮ್ಮ ನೋಡಿದ್ರೆ ಬೇಡ ಅಂತ ಹೇಳ್ತಿದ್ದಾಳೆ. ಮನೆಯವ್ರ ಹಾಗೆ ಮಾತು ಬೆರೆಸ್ತಿಲ್ವಲ್ಲಮ್ಮ. ಬೇರೆಯವ್ರ ಹಾಗೆ ಪಕ್ಕದ ಮನೆಯವ್ರಿಗೆ ಸೀರೆ ಕೊಡೋ ಹಾಗೆ ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ.
ಬಿಟ್ಬಿಡು. ಕಲ್ಯಾಣಿ ತಗೋ, ಪರವಾಗಿಲ್ಲ. ನೀನೇನು ಅನ್ಕೊಂಡ್ರೂ ಪರವಾಗಿಲ್ಲ, ಕಲ್ಯಾಣಿಗೆ ಸೀರೆ ಕೊಟ್ಟಿದ್ದಾಯ್ತು, ಅಷ್ಟು ಸಾಕು. ನಿನ್ನ ಹತ್ರ ಹೀಗೆ ರಿವರ್ಸಲ್ ಬಂದ್ರೇನೆ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ಆಫೀಸರ್. ಏನಾಯ್ತು ಕಂದ? ಎಷ್ಟೇ ನಗ್ಸಿದ್ರು ನಿಮ್ಮಪ್ಪನ ಹಾಗೆ ಸ್ವಲ್ಪನೂ ನಗ್ತಿಲ್ಲ. ಅರ್ಥ ಆಯ್ತು. ಈ ಬೊಂಬೆಗಳು ನಿನಗೆ ಹಳೇದಾಗೋಯ್ತಲ್ವಾ? ನಾನು ಇಲ್ಲಿವರೆಗೂ ನಿನಗೆ ಬೊಂಬೆನೇ ಕೊಡ್ಸಿಲ್ಲ, ಎಲ್ಲ ನಿಮ್ಮಪ್ಪ ಕೊಡ್ಸಿರೋದೆ. ಅದಕ್ಕೆ ಹೀಗಿರೋದು. ನಮ್ ಸೆಲೆಕ್ಷನ್ ಹೀಗಿರಲ್ಲ, ನೆಕ್ಸ್ಟ್ ಲೆವೆಲ್ ಅಷ್ಟೇ. ನಾಳೆ ನಾವು ಹೊಸ ಬೊಂಬೆಗಳನ್ನ ತಗೊಳ್ಳೋಣ. ನಾನೇ ಕರ್ಕೊಂಡು ಹೋಗಿ ನನ್ ದುಡ್ಡಲ್ಲೇ ಕೊಡಿಸ್ತೀನಿ. ಅದೇನು ಹಾಗೆ ನೋಡ್ತಿದ್ದೀರಾ? ನನ್ನ ಹತ್ರ ದುಡ್ಡು ಹೇಗೆ ಬರುತ್ತೆ ಅಂತನಾ? ನನ್ ಬುದ್ಧಿವಂತಿಕೆ ನೋಡಿ ಅಜ್ಜಿ ಕೊಟ್ಟಿರೋ ಒಂದು ಚಿಕ್ಕ ಉಡುಗೊರೆ. ಇದಕ್ಕೋಸ್ಕರ ನಿಮ್ಮ ಅಪ್ಪಂಗ್ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಕಂದ. ನಿಮ್ಮ ಅಜ್ಜಿ ದುಡ್ಡು ತಗೋಬೇಡ ಅಂತ ಕಿರ್ಚಾಡಿದ್ರು ನಿಮ್ಮ ಅಪ್ಪನೇ ಅಜ್ಜಿ ಬಾಯಿ ಮುಚ್ಚಿ ನನಗ್ ದುಡ್ಡು ಈಸ್ಕೊಟ್ರು. ನಿಮ್ಮಪ್ಪನೂ ಒಳ್ಳೆಯವರೇ ಕಂದ, ಆದ್ರೆ ಅವಾಗವಾಗ ಅನ್ಸಲ್ಲ. ಅದೇ ಕೋಪ ಬಂದ್ರೆ ಅದೇನ್ ಮಾಡ್ತಾರೋ ನಿಮ್ಮಪ್ಪಂಗೆ ಅರ್ಥ ಆಗಲ್ಲ. ನಿಂಗ್ ಗೊತ್ತಾ, ಮೊದ್ಲೆಲ್ಲ ನನ್ ಮೇಲೆ ನಿಮ್ಮಪ್ಪಂಗೆ ತುಂಬಾನೇ ಕೋಪ ಇರ್ತಿತ್ತು. ಆಮೇಲೆ ಸೋದರ ಮಾವನ್ ಮಗಳು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮನೆಯಲ್ಲಿ ಯಾರೇ ನನ್ನ ಬೈದ್ರು ಸುಮ್ನೆ ಇರ್ತಿರ್ಲಿಲ್ಲ. ನಾನು ಊಟ ಮಾಡಿಲ್ಲ ಅಂದ್ರೆ ತಿನ್ನಿಸ್ತಿದ್ರು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಚಿಕ್ಕ ಮಗು ಹಾಗೆ, ಗಾಜಿನ ಬೊಂಬೆ ಹಾಗೆ ನೋಡ್ಕೋತಿದ್ರು. ನಮ್ಮಪ್ಪನ್ನ ನೋಡ್ಬೇಕು ಅಂತ ಕೇಳ್ತಿದ್ದ ಹಾಗೆ ಕರ್ಕೊಂಡು ಹೋಗ್ತಿದ್ರು. ಯು ನೋ ಒನ್ ಥಿಂಗ್, ನಿಮ್ಮಪ್ಪಂಗೆ ನಮ್ಮಪ್ಪ ಅಂದ್ರೆ ತುಂಬಾ ಇಷ್ಟ. ನಮ್ಮಪ್ಪಂಗೆ ಪೊಲೀಸ್ ಆಫೀಸರ್ ಅಂದ್ರೆ ಇಷ್ಟ ಅಂತ ನಿಮ್ಮಪ್ಪ ಪೊಲೀಸ್ ಆಫೀಸರ್ ಆದ್ರು, ಗೊತ್ತಾ? ನನ್ನ ಅಳಿಯ ಸುಳ್ಳು ಹೇಳಲ್ಲ ಭಾವ. ಇವನ್ಗೆ ಧೈರ್ಯ ಜಾಸ್ತಿ. ಇವನ್ನ ಪೊಲೀಸ್ ಆಫೀಸರ್ ಮಾಡೋಣ. ಅವನು ಯಾವಾಗ್ಲೂ ಅನುಪಮ ಜೊತೆ ಇರೋದ್ರಿಂದ ಅವನಿಗೆ ಒಳ್ಳೆ ಬುದ್ಧಿನೇ ಬರುತ್ತೆ ಅಜಯ್. ಇನ್ನು ನಮ್ಮಮ್ಮ ಅನುಪಮ ಅಂದ್ರೆ ಪ್ರಾಣ. ನಿಮ್ಮಪ್ಪಂಗೆ 6-7 ವರ್ಷ ಇರ್ಬೋದು. ಆಗ ನಮ್ಮಪ್ಪ ಮಾಧುರಿ ಅಮ್ಮನ ಮದ್ವೆ ಮಾಡ್ಕೊಂಡು ಹೊರಟು ಹೋದ್ರೆ ಅನುಪಮಮ್ಮ ಮನಸ್ಸು ತುಂಬಾ ನೋವಿಂದ ಅಳ್ತಾ ಇದ್ರೆ ಅಮ್ಮ ಅಂತ ಕರೆದ್ರಂತೆ. ಮಾವಯ್ಯ ಹೊರಟೋದ್ರು ಅಂತ ಅಳ್ಬೇಡಿ ಅತ್ತೆ. ನಾನ್ ದೊಡ್ಡವನಾದ್ಮೇಲೆ ನಿನ್ನನ್ ಚೆನ್ನಾಗಿ ನೋಡ್ಕೋತೀನಿ. ಇವತ್ತಿಂದ ನಿನ್ನ ನಾನು ನಮ್ಮ ಅಮ್ಮನ ತರ ನೋಡ್ಕೋತೀನಿ, ಸರಿನಾ? ನಿನ್ನ ಅಮ್ಮ ಅಂತಾನೆ ಕರಿತೀನಿ. ಕಣ್ಣೀರ್ ಒರ್ಸಿ ಧೈರ್ಯ ಹೇಳಿದ್ರಂತೆ. ಅಷ್ಟು ಒಳ್ಳೆಯವರು ನಿಮ್ಮಪ್ಪ. ಆದ್ರೆ
ನಿಜ ಏನು ಅಂತ ಪೂರ್ತಿ ತಿಳ್ಕೊಳ್ದೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದವರನ್ನ ದ್ವೇಷಿಸಿದ್ದಾರೆ. ಆದ್ರೆ ಎಷ್ಟು ದಿನ, ಯಾವತ್ತೋ ಒಂದಿನ ನಿಜ ತಿಳ್ಕೊಂಡು ಮುಂಚೆ ಇದ್ದ ಆಫೀಸರ್ ಹಾಗೆ ಬದಲಾಗ್ತಾರೆ. ಆಗ ಎಲ್ರೂ ಆರಾಮಾಗಿ ಒಟ್ಟಿಗೆ ಇರ್ಬೋದು. ಆ ದಿನ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ.